ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ಇವತ್ತು ನಾವು ಮಾಡ್ತಾ ಇರುವಂತಹದ್ದು ಬಾದಾಮ್ ಜ್ಯೂಸ್. ಇದನ್ನು ಮಾಡುವ ವಿಧಾನ: ಮೊದಲಿಗೆ ಬಾದಾಮಿಯನ್ನು ತೆಗೆದುಕೊಳ್ಳಬೇಕು. ನಾನಿಲ್ಲಿ 30 ಬಾದಾಮಿಗಳನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ನೀರಿನಲ್ಲಿ ಹಾಕಿ 1 ರಿಂದ 2 ಗಂಟೆಗಳ ಕಾಲ ಹಾಗೆ ಇಡಬೇಕು. ನಂತರ ಇದರ ಸಿಪ್ಪೆಯನ್ನು ತೆಗೆಯಬೇಕು. ಇವಾಗ 2 ಗಂಟೆಗಳ ನಂತರ ನೋಡಿ, ಈ ರೀತಿಯಾಗಿ ಸಿಪ್ಪೆಯನ್ನು ತೆಗೆಯಬೇಕು. ಈ ರೀತಿಯಾಗಿ ಎಲ್ಲ ಬಾದಾಮಿಯ ಸಿಪ್ಪೆಯನ್ನು ತೆಗೆದ ನಂತರ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಬೇಕು. ಈಗ ಒಂದು ಪಾತ್ರೆಗೆ ನಾನಿಲ್ಲಿ 3 ಲೋಟದಷ್ಟು ನೀರನ್ನು ಹಾಕಿದ್ದೇನೆ. ನಾವು ಹುಡಿ ಮಾಡಿದಂತಹ ಬಾದಾಮ್ ಹುಡಿಯನ್ನು ಇದಕ್ಕೆ ಹಾಕಬೇಕು. ಎಲ್ಲ ಹುಡಿಯನ್ನು ನೀರಿಗೆ ಹಾಕಿದ ನಂತರ ಇದನ್ನು ಗ್ಯಾಸ್ ಸ್ಟವ್ನಲ್ಲಿ ಕುದಿಯಲು ಬಿಡಬೇಕು. ಈಗ ಇದಕ್ಕೆ ಸಕ್ಕರೆಯನ್ನು ಸೇರಿಸಬೇಕು. ನಾನಿಲ್ಲಿ 7 ಚಮಚದಷ್ಟು ಸಕ್ಕರೆಯನ್ನು ಹಾಕಿದ್ದೇನೆ. ನಂತರ ಹಾಲನ್ನು ಸೇರಿಸಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದು ಕುದಿಯಲು ಬಂದಿದೆ. ಇಲ್ಲಿಗೆ ಬಾದಾಮ್ ಜ್ಯೂಸ್ ರೆಡಿ. ಇದು ತಣ್ಣಗಾದ ನಂತರ ಫ್ರಿಡ್ಜ್ನಲ್ಲಿ ಇಟ್ಟು ನೀವು ಆನಂತರ ಇದನ್ನು ಕುಡಿಯಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಲಕ್ಷ್ಮೀಸ್ ಕಿಚನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.